ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾಯಸ್ ಕೇಸ್ ಕನ್ನಡ ಚಾನಲ್. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಕಡಲೆಕಾಳು, ಹೆಸರು ಕಾಳು, ಅಲಸಂದೆ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ಅದನ್ನು ತೊಳೆದ್ಬಿಟ್ಟು ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಅದೇ ಕುಕ್ಕರ್ಗೆ ಹಾಕ್ಕೊಬೇಕು. ಅದು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಮೊಳಕೆ ಕಟ್ಟಿದ ಕಾಳು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕೆ ಹಂಗೆ ಟೊಮೊಟೊ ಹಾಕ್ಬಿಟ್ಟು ಇವಾಗ ರುಬ್ಬಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ, ಕಡಲೆ ಹಾಕಬೇಕು. ಒಂದು ಸ್ವಲ್ಪ ಒಂದು ಏಲಕ್ಕಿ, ಒಂದೆರಡು ಪೀಸ್ ಚಕ್ಕೆ, ಒಂದೆರಡು ಪೀಸ್ ಲವಂಗ, ಒಂದು ಸ್ವಲ್ಪ ನೀರು ಹಾಕಿ ಎರಡು ರೌಂಡ್ ನೈಸಿಗೆ ರುಬ್ಕೊಂಡು ಖಾರದ ಪುಡಿ ಒಂದೆರಡು ಸ್ಪೂನು, ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು, ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕಿ ರುಬ್ಕೋಬೇಕು. ಇವಾಗ ಅದು ಫ್ರೈ ಆಗ್ತಾ ಇತ್ತಲ್ಲ ತರಕಾರಿ ಕಾಳುಗಳಿಗೆಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ನೀರು ನೋಡ್ಕೋಬೇಕು. ತೆಳ್ಳಗೆ ಬೇಕಾ ಜಾಸ್ತಿ ಗಟ್ಟಿ ಬೇಕಾ ನೋಡಿಕೊಂಡು ಒಂದೇ ವಿಷಲ್ ಕೂಗಿಸ್ಕೊಬೇಕು. ಈಗ ಕಾಳು ಪಲ್ಯ ರೆಡಿ ಆಗೈತೆ. ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ವಿ ನಾವು. ಕಾಂಬಿನೇಷನ್ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಾಟಿ ಕೋಳಿ ಮೊಟ್ಟೆ ಇದ್ವು, ಅದನ್ನು ಬೇಯಿಸ್ಕೊಂಡಿದ್ವಿ ತಿನ್ನೋದಕ್ಕೆ ಅಂತ. ಅವ್ರ ಅಣ್ಣ ದೊಡ್ಡ ಬೋರ್ಡ್ ತಗೊಂಡಿದ್ದಂತ ಇವನು ಸಣ್ಣ ಬೋರ್ಡ್ ತೊಗೊಂಬಂದಿದ್ದಾನೆ, ಸಣ್ಣ ಮಗ. ಅದರಲ್ಲಿ ಈ ಬರ್ದು ತೋರಿಸ್ತಾ ಇದ್ದಾನೆ. ಹಾಗೆ ಓದ್ಕೊತಿದ್ರು ಮಕ್ಕಳೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಒಂದು ಮದುವೆ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಿದ್ವಿ. ಮದುವೆ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಜಾಸ್ತಿ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ನಮಗೆ. ಪಾಪು ಹಿಡ್ಕೊಂಡು ಊಟ ಮಾಡೋದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಹೋಳಿಗೆ ಎಲ್ಲ ಮಾಡಿಸಿದ್ರು, ಚೆನ್ನಾಗಿತ್ತು ಊಟನೂ ಸಹ. ಮಕ್ಕಳ ದಿನಾಚರಣೆಗೆ ಪಂಚೆ ಶರ್ಟು ಹಾಕ್ಕೊಂಡು ರೆಡಿಯಾಗಿದ್ದರು. ಹಾಗೆ ಭರತನಾಟ್ಯ ಡ್ಯಾನ್ಸಿಗೆ ತುರುಪು ಕಟ್ತಾ ಇತ್ತು. అస్తమానం నీలోకమే నామై మరుపు చితనితే నువ్వే నన్నా నానే తరకులాసా నీ కలలకి చేసా నీ కోసం వయసు వాగిలి కాసా నా అసలు పోగేసా నీ గుండెకు వచ్చేస్తా పక్కనుంటే చాలే కష్టాలు. దిస్ ఇస్ ఫర్ యు కన్నా. నేనేది అన్నా బాగుంది కన్నా అంటూనే ముద్దాడుతావే నీవే నా పక్కన కన్నా అంటూనే ముద్దాడుతావే నీవే నా పక్కనుంటే. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್.